ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಗತ್ ಹೆಗ್ಡೆ. ಇವತ್ತು ನಾನು ಹೊನ್ನಾವರ ತಾಲೂಕಿನ ಮುಟ್ಟಾ ಗ್ರಾಮದ ದುರ್ಗಾಂಬಾ ದೇವಸ್ಥಾನದ ಬಗ್ಗೆ ಹೇಳಲು ಈ ವಿಡಿಯೋವನ್ನ ಮಾಡಿದ್ದೇನೆ. ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಈ ದೇವಸ್ಥಾನವು ಹೊನ್ನಾವರ ತಾಲೂಕಿನ ಗುಂಡಬಾಳ ಗ್ರಾಮದ ಮುಟ್ಟಾ ಊರಿನಲ್ಲಿ ಮುಕ್ತಿ ನದಿಯ ತಟದಲ್ಲಿ ಸುಂದರ ಪ್ರಕೃತಿಯ ಮಧ್ಯದಲ್ಲಿ ಸುಮಾರು 600 ವರ್ಷಗಳ ಹಿಂದಿನಿಂದ ಶ್ರೀ ದುರ್ಗಾಂಬಾ ದೇವಿಯು ನೆಲೆಸಿದ್ದಾಳೆ. ಇವಳು ಮುಟ್ಟಾ ದೇವಿ ಮನೆ ಎಂದು ಅನಾದಿ ಕಾಲದಿಂದಲೂ ಪೂಜಿಸಲ್ಪಡುತ್ತಿದ್ದಾಳೆ. ಪ್ರಸ್ತುತ ಶ್ರೀ ದುರ್ಗಾಂಬಾ ದೇವಿಯು ತನ್ನ ಎಲ್ಲಾ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುತ್ತಿದ್ದಾಳೆ. ಇಲ್ಲಿ ವರ್ಷಂಪ್ರತಿ ಪೂಜೆ ದೇವತಾ ಕಾರ್ಯಗಳು ಮೊದಲಿನಿಂದಲೂ ಸಾಂಪ್ರದಾಯಿಕವಾಗಿ ನಡೆದು ಬರುತ್ತಿದೆ. ಶ್ರೀ ದುರ್ಗಾಂಬಾ ದೇವಸ್ಥಾನವು ಹೊನ್ನಾವರದಿಂದ 14 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತಿಂಗಳ ಪರ್ಯಂತ ದೀಪಾರಾಧನೆ ಸೇವೆ, ಅಮಾವಾಸ್ಯೆ ದಿನ ವಿಶೇಷವಾಗಿ ಶಾಶ್ವತ ದೀಪ ಸೇವೆ ನಡೆಯುತ್ತದೆ. ಅದರಲ್ಲಿಯೂ ವಿಶೇಷವಾಗಿ ಶರನ್ನವರಾತ್ರಿ ಸೇವೆ ವಿಜಯದಶಮಿ ಪರ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ಶರನ್ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಸಪ್ತಶತಿ ಪಾರಾಯಣ, ಚಂಡಿಕಾ ಹವನ, ದುರ್ಗಾ ಶಾಂತಿ, ಉಡಿ ತುಂಬುವುದು, ಕುಂಕುಮಾರ್ಚನೆ ಹೀಗೆ ಹಲವಾರು ಸೇವೆಗಳು ನಿರಂತರವಾಗಿ ನಡೆಯುತ್ತದೆ. ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಶಂಕರ್ ಭಟ್ ಅವರು ಸುಮಾರು 40 ವರ್ಷಗಳಿಂದ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಹಚ್ಚ ಹಸುರಿನ ನದಿಯ ತಟದಲ್ಲಿ ಇರುವ ಶ್ರೀ ದುರ್ಗಾಂಬಾ ಮಾತೆಯು ಶಾಂತ ಸ್ವಭಾವದ, ಬೇಡಿದ ವರಗಳನ್ನು ಕೊಡುವ ತಾಯಿ. ಕಷ್ಟ ಎಂದು ಬಂದ ಭಕ್ತಾದಿಗಳ ತೊಂದರೆಯನ್ನು ಕ್ಷಣಾರ್ಧದಲ್ಲಿ ನೀಗಿಸುವ ಶಕ್ತಿ ಸ್ಥಳದಲ್ಲಿರುವ ದೇವಿ. ಇಲ್ಲಿ ಒಂದು ನಾಗಸ್ಥಾನವೂ ಇದೆ. ಈ ನಾಗದೇವತೆಗೆ ಪೂಜೆ ಸಲ್ಲಿಸಿದರೆ ನಾಗದೋಷಗಳು ಹೋಗುತ್ತವೆ ಮತ್ತು ಈ ನಾಗದೇವತೆಗೆ ವಿಶೇಷವಾಗಿ ಸಂತಾನ ಭಾಗ್ಯ ಇಲ್ಲದವರು ಬೇಡಿಕೊಂಡರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇಂತಹ ಬಂದ ಭಕ್ತರೆಲ್ಲರನ್ನು ತನ್ನ ದಿವ್ಯ ಅನುಗ್ರಹದಿಂದ ತಾಯಿ ದುರ್ಗಾಂಬಾ ಮತ್ತು ನಾಗದೇವತೆ ಪೊರೆಯುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತಿನಂತೆ ತನ್ನ ವಿಶೇಷ ಪ್ರಭೆಯಿಂದ ಎಲ್ಲರನ್ನೂ ಆಶೀರ್ವದಿಸುತ್ತಿದ್ದಾಳೆ. ವೀಕ್ಷಕರೇ, ಸಾಧ್ಯವಾದರೆ ತಾವು ಬಂದು ಒಂದು ಬಾರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನೋಡಿ ಎಂದು ಹೇಳುತ್ತಾ, ಈ ಶಕ್ತಿ ಸ್ಥಳದ ದೇವಿಯನ್ನು ಇನ್ನೊಮ್ಮೆ ನೆನೆಯುತ್ತಾ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭ ಸಂಜೆ.